ಬದಲಾವಣೆ ನೋಡಿ, ನಾವು 8 ವರ್ಷ ಹಿಂದೆ ಇದು ಹೇಳಿದೆ, ಅವ್ರು ಅವಾಗ ಮಾಡಲಿಲ್ಲ. ಈಗ ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೋದಿಯವರಿಗೆ ಗೊತ್ತು. ಬಟ್ ನಮ್ಮ ದೃಷ್ಟಿಯಿಂದ ಏನಂದರೆ ಅಷ್ಟೇ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ. ಇದಕ್ಕೂ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ದ ವೇ ಇನ್ ವಿಚ್ ದ ಟೈಮ್ ವಾಟ್ ಹಿ ಈಸ್ ಡೂಯಿಂಗ್ ದಟ್ ಈಸ್ ಲೆಫ್ಟ್ ಟು ಹಿಮ್ ಟು ರಿಪ್ಲೈ. ನಾವು ಯಾವಾಗಲೂ ಜನಪರ ಇರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿಡಿದು ಅವರಿಗೆ ಹೇಳ್ತೇವೆ. ಆದ್ರೆ ಯಾವಾಗಲೂ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ನಾನು ಹೇಳಿದ್ರೆ ಇದು ತಪ್ಪಾಗ್ತದೆ, ನೀವೆಲ್ಲರೂ ತಪ್ಪು ತಿಳ್ಕೊತೀರಿ. ಅವರಿಗೆ ಅಹಂಕಾರ ಏನಂದರೆ ನಾನು ಏನು ಮಾಡಿದ್ರೂ ನಡೀತದೆ ಅಂಥೇಳಿ ಇವತ್ತು ಅವರ ಅಹಂಕಾರವನ್ನೇ ಅವರಿಗೆ ತಿಂತಾ ಇದೆ. ನಾವು ಹೇಳಿದೆವು, ವಿದೇಶದಲ್ಲಿ ಹೋಗಿ ವಿದೇಶಿ ಪ್ರೈಮ್ ಮಿನಿಸ್ಟರ್ದ ಪ್ರಚಾರ ಮಾಡಬಾರ್ದು, ಸರಿಯಲ್ಲ ಯಾವುದೇ ದೇಶಕ್ಕೆ. ಇಲ್ಲದ್ರೆ ನಾಳೆ ನಮ್ಮಲ್ಲಿ ಮತ್ತೆ ಯಾರಾದರೂ ಚೈನಾದವ್ರು ಬಂದು ಕಮ್ಯುನಿಸ್ಟಿಗೆ ಪ್ರಚಾರ ಮಾಡ್ಬೋದು, ರಷ್ಯಾದವ್ರು ಬಂದು CPI ಮಾಡ್ಬೋದು, ಟ್ರಂಪ್ ಬಂದು ಮೋದಿಗೆ ಮಾಡ್ಬೋದು. ಸೊ ನೀವು ಒಂದು ಪ್ರತಿ ಹಾಕಿದ್ರೆ ಎಲ್ಲನೂ ಕೂಡ ಅದೇ ಜನ ಆ ರೀತಿಯಾಗಿ ನಡೀತಾರೆ. ಸೊ ಅದಕ್ಕಾಗಿ ನಾವಿದೆಲ್ಲ ಹೇಳಿದ್ದೇವೆ. ಅದನ್ನು ಅವರೇನು ನಾವು ಗಮನಕ್ಕೆ ತಗೊಳ್ಳಿಲ್ಲ. फिर एक बार ट्रंप ಅಂತ ಅದು ಆಮೇಲೆ मेरी गहरी दोस्ती है, सुबह उठते ही जब कॉफ़ी पीते हैं हम लोग एक दूसरे से बात करते हैं, चाय पीते. ಇವೆಲ್ಲ ನೀವು ಕೇಳಿರಿ. ಬಟ್ ನಿಮಗೆ ಸಂಕಟ ಏನಂದ್ರೆ ಇದು ಬರೆಯಲ್ಲ ನೀವು. ಯಾಕಂದರೆ ಯಾವುದೇ ಒಂದು ದೇಶಕ್ಕೆ ಒಳ್ಳೆಯದಾಗ್ತದೋ ಅಥವಾ ದೇಶದ ಜನರಿಗೆ ನಿಮ್ಮ ಬರವಣಿಗೆಯಿಂದ, ನಿಮ್ಮ ಹೇಳಿಕೆಯಿಂದ, ನಿಮ್ಮ ಪ್ರಚಾರದಿಂದ ಒಳ್ಳೆಯದಾಗ್ತಿತ್ತಂದ್ರೆ ನೀವು ಬರೀಬೋದು. ಬಟ್ ಇದು ದುರ್ದೈವ, ನಮ್ಮ ದೇಶದಲ್ಲಿ ಇಂಥ ವಿಷಯಗಳನ್ನು, ದೇಶದ ಅಭಿವೃದ್ಧಿಗಾಗಿ ಇರ್ತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಆಡದೇ ಇದ್ದಾಗ ಇದು ಹಿಂಗೆ ಕೆಲವು ಸಲ ಲ್ಯಾಪ್ಸಸ್ ಆಗ್ತದೆ. ಈಗ ಚೈನಾಸ್ ಬಗ್ಗೆನೂ ನಾವು ಹೇಳಿದೆ ಮೊದಲು, कोई घुसा नहीं, किसी को घुसने नहीं दी. ಈಗ ಇವರೇ ಅಲ್ಲಿ ಹೋಗಿದ್ದಾರೆ. ಅಂದ್ರೆ ನೀವು ಯಾವ ಮಾತನ್ನ ಸ್ವತಃ ಹೇಳ್ತಿರೋ ಅದನ್ನ ಸ್ವಲ್ಪ ನೀವು ತಿಳ್ಕೊಂಡು ಹೇಳಬೇಕು. ನಿಮ್ಮ ಫಾರಿನ್ ಪಾಲಿಸಿ, ನಿಮ್ಮ ನಡವಳಿಕೆ ಇದು ಸರಿ ಇರಬೇಕು. ಬಟ್ ದೇಶದ ಯಾವುದೇ ಸಮಸ್ಯೆ ಬಂದಾಗ ನಾವು ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿದ್ದೇವೆ ನಾವು ಭಾವನೆಯಿಂದಲೇ ನಾವು ಈ ಪಹಲ್ಗಾಮ್ ಇಂಥ ಎಲ್ಲ ಸಮಸ್ಯೆಗಳು ಎಲ್ಲರೂ ಬೆಂಬಲ ಕೊಟ್ಟೇವೆ. ಇದರಿಂದಲೇ ಎಲ್ಲರಿಗಿಂತ ಮುಂಚೆ ಕಲಬುರಗಿಯಿಂದಲೇ ನಾನು ಘೋಷಣೆ ಮಾಡಿದೆ. ಏನಂತ, ನಾವೆಲ್ಲರೂ ಕೂಡ ಸರ್ಕಾರ ಜೊತೆ ಇದ್ದೇವೆ ಅಂತಕ್ಕಂಥದ್ದು ಹೇಳಿ, ದೇಶ ನಮಗೆ ಮುಖ್ಯ, ಪಕ್ಷ ಅಲ್ಲ ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ. बट इवर प्रतिबंधಕ್ಕೆ जब तक मोदी है, अरे जब तक हम हमारी सरकार है हम किसी को छोड़ने वाले नहीं हैं. ये मोदी है, ये नहीं छोड़ेगा, वो नहीं छोड़ेगा, मेरा 56 इंच है, 54 इंच है. ಇದ್ರಾಗೆ ನೀವು ಈ ರೀತಿಯಾಗಿ ನೀವು ಮಾತಾಡಿದ ಹಿಂದೆ ನೀವು ಓದಿಕೊಳ್ಳಿ. 1947 ಬಿಡಿ, 52 ಇಂದ ನೀವು ನೋಡ್ಕೊಳ್ಳಿ ಯಾವುದೇ ಪ್ರೈಮ್ ಮಿನಿಸ್ಟರ್ ಇವ್ರಂಗೆ ಮಾತಾಡಿದಾರ. ಮತ್ತು ಅವರು ನೋಡಿದ್ರೆ ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಜನರಿಗೆ ಏನು ಬೇಕು ಅದನ್ನ ಮಾಡಿದ್ರು. IIT ಇರ್ಬೋದು, ನಮ್ಮ ಏಮ್ಸ್ ಇರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರ್ಬೋದು, ಇವೆಲ್ಲ ಮಾಡಿದ್ದಾರೆ. ಇವರು ಯಾವ ನೀವು ಹೇಳಿ ನೋಡೋಣ, ಬೆಂಗಳೂರಿನಲ್ಲೇ 10 ಇನ್ಸ್ಟಿಟ್ಯೂಷನ್ ಇದೆ.
ಒಂದೂ ಮಾಡಿಲ್ಲ. ನಮ್ಮ ಗುಲ್ಬರ್ಗದಲ್ಲಿ ನಾವು ರೈಲ್ವೆ ಪ್ರಾಜೆಕ್ಟು ಎಕ್ಸ್ಪಾನ್ಷನ್ ಮಾಡಿ ಅಂತ ಹೇಳ್ತೀವಿ, ಅವ್ರು ಮಾಡ್ತಾ ಇಲ್ಲ. ಅದು ಕೆಮಿಕಲ್ ಇಂಡಸ್ಟ್ರಿಗಳಿಗೆ ಜಾಗ ಕೊಟ್ಟು ಕೃಷ್ಣಾ ನದಿಗೆ ಬಿಡ್ತಾ ಇದ್ದಾರೆ. ಜನ ಕುಡಿಯೋಕ್ಕೂ ನೀರು ಅದರಲ್ಲಿಂದ ತೊಂದರೆ ಆಗ್ತಾ ಇದೆ. ಯಾವುದೇ ನೋಡಿ ಯೋಚನೆ ಮಾಡೋದು. ನಾವು ಟೆಕ್ಸ್ಟೈಲ್ ಪಾರ್ಕಿಂಗ್ ಅಂತ ಮಾಡಿದೆವು ಮತ್ತು ರೈಲ್ವೆ ಪ್ರಾಜೆಕ್ಟ್ ಅಂತ ಮಾಡಿದೆವು. ಈಗ ಮನಸ್ಸು ಬಂದಂತೆ ಇವರೆಲ್ಲ ಆಂಧ್ರದವ್ರಿಗೆ ಇವ್ರಿಗೆ ಕರೆಸಿ ಕೆಮಿಕಲ್ ಒಳಗೆ ಬಿಡ್ತಾ ಇದ್ದಾರೆ. ಜನರಿಗೆ ಭಾಳಷ್ಟು ಲಾಭ ಇದೆ. ಅಂದರೆ ಇಂಥ ಕಡೆ ನೀವು ಲಕ್ಷ್ಯ ಕೊಡೋದು. ಅದಕ್ಕೆ ಇವರಲ್ಲಿ ಇದು ಏನು ಹೇಳ್ತಾರೆ, ಈ ಫೋರ್ ಸೈಟೆಡ್ನೆಸ್ ಇಲ್ಲ. ಯಾರ ಹತ್ರ ಫೋರ್ ಸೈಟೆಡ್ನೆಸ್ ಇರ್ತದೋ ಅವರು ದೇಶಕ್ಕಾಗಿ ನಾನು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಮಾಡ್ತಾರೆ. ಇಲ್ಲಿ ಅಂಥದ್ರ ಬಗ್ಗೆ ಇವ್ರದ್ದು ಯೋಚನೆ. ನಮಗೆಲ್ಲ ಯಾರ ಹಠ ಹಿಡಿದು ರಕ್ತ ಕೊಟ್ಟು ಸತ್ಯಾಗ್ರಹ ಕುಂತು ಯಾವುದಾದ್ರು ಅವು ನೋಡಿ ಮಹಾರಾಷ್ಟ್ರದಾಗ